टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ರಾಜ್ಯ ಸರ್ಕಾರ ಇನ್ಮೇಲೆ ಏನು ಪುಣ್ಯ ಸ್ನಾನದ ಸ್ನಾನಘಟ್ಟಗಳೇನಿವೆ ಅಲ್ಲಿ ಸೋಪು ಶಾಂಪು ಮತ್ತು ಬಟ್ಟೆ ಒಗೆಯೋದನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಸದ್ಯ ನಾನು ಕಲ್ಯಾಣ ಕರ್ನಾಟಕದ ಪವಿತ್ರ ಧಾರ್ಮಿಕ ಸ್ಥಳ ಮತ್ತು ಪ್ರಸಿದ್ಧ ಧಾರ್ಮಿಕ ಸ್ಥಳ ಆಗಿರ್ತಕ್ಕಂಥ ಗಣಗಾಪುರದ ದತ್ತನ ಸನ್ನಿಧಿ ಇಲ್ಲಿದ್ದೀನಿ. ದತ್ತಾತ್ರೇಯ ದೇವಸ್ಥಾನದ ಏನು ಸಂಗಮ ಅಂತ ಕರೆಸಿಕೊಂಡಿರ್ತಕ್ಕಂಥ ಪವಿತ್ರ ಪುಣ್ಯ ಸ್ನಾನ ಮಾಡ್ತಕ್ಕಂಥ ಸ್ನಾನಘಟ್ಟ ಪ್ರದೇಶದಲ್ಲಿ ನಾನಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ನಿನ್ನೆ ಏನು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅದು ಯಾವುದಕ್ಕೂ ಕೂಡ ಕಿಮ್ಮತ್ತೆ ಕೊಡ್ತಿಲ್ಲ, ಅಂದರೆ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕೆಂತಂದರೆ ಇಲ್ಲಿ ಎಲ್ಲವೂ ಕೂಡ ರಾಜಾರೋಷವಾಗಿ ಅಂತಂದರೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ನದಿ ಮತ್ತು ಪುಣ್ಯಸ್ಥಾನಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಮಲಿನ ಆಗ್ತಿದೆ ಶಾಂಪು ಸೋಪ್ನಿಂದ. ಅದನ್ನು ತಡೆಗಟ್ಟಬೇಕು ಅನ್ನೋಂಥ ನಿಟ್ಟಿನಲ್ಲಿ ಏನು ಶಾಂಪು ಮತ್ತು ಸೋಪುಗಳನ್ನು ನಿಷೇಧ ಮಾಡಲಾಗಿತ್ತು ಮತ್ತು ಬಟ್ಟೆ ತೊಳೆಯೋದನ್ನು ನಿಷೇಧ ಮಾಡಲಾಗಿತ್ತು. ಅದೆಲ್ಲವೂ ಕೂಡ ಇಲ್ಲಿ ಏತನ್ಮಧ್ಯೆ ಏನು ನಡೀತಾ ಇರತಕ್ಕಂಥದ್ದು ಮತ್ತು ಶಾಂಪುಗಳ ಮಾರಾಟ ಕೂಡ ನದಿ ದಡದಲ್ಲೇ ನಡೀತಾ ಇದೆ. ಯಾಕಂತಂದರೆ ಖುದ್ದು ಗಣಗಾಪುರ ದತ್ತಾತ್ರೇಯ ಸನ್ನಿಧಿ ಅಂತಂದರೆ ಕರ್ನಾಟಕ, ತೆಲಂಗಾಣ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ವಾರನೂ ಕೂಡ ಇಲ್ಲಿಗೆ ಬರ್ತಾರೆ. ಮತ್ತು ಇದೇ ಏನು ಸಂಗಮ ಏನಿದೆ ಈ ಸಂಗಮದ ಪವಿತ್ರ ಏನು ಸ್ನಾನಘಟ್ಟ ಇದೆ ಈ ಸ್ನಾನಘಟ್ಟದಲ್ಲೇ ಪುಣ್ಯ ಸ್ನಾನವನ್ನು ಮಾಡ್ತಾಯಿದ್ದಾರೆ. ಆದರೆ ನೀವು ಈ ಸ್ನಾನಘಟ್ಟದ ಪರಿಸ್ಥಿತಿಯನ್ನು ನೀವು ನೋಡ್ಬೋದು, ಯಾವ ರೀತಿಯಾಗಿ ಕಲುಷಿತ ಆಗಿದೆ ಮತ್ತು ಎಷ್ಟೊಂದು ಯಥೇಚ್ಛ ಪ್ರಮಾಣದಲ್ಲಿ ಇಲ್ಲಿ ವಸ್ತುಗಳನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಏನು ಸ್ನಾನವನ್ನು ಮಾಡಿರ್ತಕ್ಕಂಥ ಏನು ಭಕ್ತಾದಿಗಳು ಇಲ್ಲಿ ತಮ್ಮ ಬಟ್ಟೆಗಳು ಮತ್ತು ತಾವು ತಂದಿರತಕ್ಕಂಥ ಏನು ಕಾಯಿಗಳಾಗಿರ್ಬೋದು ಮತ್ತು ಎಡೆ ಇರ್ಬೋದು ಇವೆಲ್ಲವನ್ನು ಕೂಡ ನದಿ ದಡದಲ್ಲೇ ಬಿಟ್ಟಿರೋದ್ರಿಂದ ಸಾಕಷ್ಟು ಮಲಿನವಾಗಿರ್ತಕ್ಕಂಥದ್ದು ಮತ್ತು ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನೀರು ಕಲುಷಿತ ಆಗಿದೆ ಅನ್ನುವಂಥದ್ದು ಕೂಡ ಕಾಣ್ತಿದ್ದೀವಿ. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ನಿನ್ನೆ ಇದನ್ನು ತಡೆಗಟ್ಟಬೇಕು ಮತ್ತು ಇವೆಲ್ಲವನ್ನು ಪವಿತ್ರ ಸ್ನಾನಘಟ್ಟಗಳಲ್ಲಿ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ರು ಕೂಡ ಇಲ್ಲಿ ಗಣಗಾಪುರದ ಏನು ಭೀಮಾ ನದಿ ದಡ ಏನಿದೆ ಈ ಭೀಮಾ ನದಿ ತೀರದಲ್ಲಿ ಸದ್ಯ ಎಲ್ಲವೂ ಕೂಡ ಮತ್ತೆ ನಡೀತಾ ಇರ್ತಕ್ಕಂಥದ್ದು. ಸರ್ಕಾರದ ಆದೇಶಕ್ಕೂ ಕೂಡ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಕಿಮ್ಮತ್ತು ಕೊಡ್ತಿಲ್ಲ ಮತ್ತು ಇಲ್ಲಿನ ವ್ಯಾಪಾರಸ್ಥರು ಕೂಡ ಇಲ್ಲಿವರೆಗೂ ಕೂಡ ರಾಜಾರೋಷವಾಗಿ ಶಾಂಪು ಮತ್ತು ಸೋಪುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.